ಎಲ್ರಿಗೂ ನಮಸ್ತೆ. ಇದು ನನ್ನ ದಿನಚರಿ ಹಾಗೂ ನನ್ನ ಇವೆಂಟ್ ವ್ಲಾಗ್ ಆಗಿರುತ್ತೆ. 3 ಡೇಸ್ದು ಕೂಡ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ನಾನಿಲ್ಲಿ ಎಡಿಟ್ ಮಾಡಿದ್ದೀನಿ. ಸಾಧ್ಯವಾದಷ್ಟು ಟ್ರೈ ಮಾಡಿದ್ದೀನಿ. ಹಾಗೆ ಇವತ್ತು ನಾನು ಬೆಂಗಳೂರಿಗೆ ಹೋಗಬೇಕಿತ್ತು. ಸೊ ಇವೆಂಟ್ಗೆ ಎಲ್ಲ ಐಟಮ್ಸ್ ಎಲ್ಲ ತರಬೇಕಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಡೈರೆಕ್ಟ್ ಅಡುಗೆನೇ ಮಾಡ್ತಾಯಿದ್ದೀನಿ ನಾನು. ಮೊಸಪ್ಪು, ಅನ್ನ, ಮುದ್ದೆ. ಏಕೆಂದರೆ ಸ್ವಲ್ಪ ಬರೋದು ಲೇಟ್ ಆದ್ರೂ ಮ್ಯಾನೇಜ್ ಮಾಡ್ಬೋದಲ್ಲ ಬಂದು ಅಂತ ಹೇಳ್ಬಿಟ್ಟು ಹಾಗೆ ಊಟನೂ ಮಾಡಿಕೊಂಡು 10:45 ಆಗಿತ್ತು. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸೆಲ್ಲ ಹತ್ತಿದಾಗ ನಾವು 4 ಜನ ಹೋಗ್ತಾಯಿದ್ದೀವಿ. ನಾನು, ಅತ್ತೆ ತಂಗಿ ಮತ್ತು ನನ್ನ ಮಗಳು. 12:45 ಆಗಿತ್ತು ನಾವು ಮೆಜೆಸ್ಟಿಕ್ಕಿಗೆ ರೀಚ್ ಆದಾಗ. ಹಾಗೆ ಮೆಟ್ರೋದಲ್ಲೇ ಅಲ್ವಾ ಹೋಗೋದು, ನನ್ನ ಮಗಳು ಮೆಟ್ರೋದಲ್ಲಿ ಬರೋದು ಅಂತ ಅಂದರೆ ತುಂಬಾ ಇಷ್ಟ. 12:45ಗೆ ಮೆಟ್ರೋಗೆ ಹೋಗಿ ಅಲ್ಲಿಂದ ನಾವು 1 ಚಿಕ್ಕಪೇಟೆಗೆ ರೀಚ್ ಆದ್ವಿ. ಇವರು ಕೂಡ ಸ್ವಲ್ಪ ಪರ್ಸ್ನಲ್ಲಾಗಿ ಏನೇನೋ ಅದು ಇದು ತೊಗೋಬೇಕಿತ್ತು ಮತ್ತು ನಮ್ಮ ಅಣ್ಣನ ಪಾಪಗೆ ಬಟ್ಟೆಗಳೆಲ್ಲ ತೊಗೋಬೇಕಿತ್ತು, ನ್ಯೂ ಬಾರ್ನ್ ಬೇಬಿದು ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಮಗಳು ಹೊಟ್ಟೆ ಹಸಿತಿದೆ ಅಂತ ಅಂದ್ಲು. 1 ಗಂಟೆ ಆಗಿತ್ತಲ್ಲ. ಉದ್ನೋಡೆ ಅಂದರೆ ತುಂಬಾ ಇಷ್ಟ ಅವಳಿಗೆ ಉದ್ನೋಡೆ ಕೊಡಿಸ್ಬಿಟ್ಟು ಮತ್ತು ನಾವು ದೋಸೆ ತೊಗೊಂಡಿದ್ವಿ. ದೋಸೆನೂ ತಿಂದ್ಕೊಂಡು ಹಾಗೆ ಪಾಪುಗೆ ಬಟ್ಟೆ ಎಲ್ಲ ತೊಗೋಬೇಕಿತ್ತಲ್ಲ, ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ನನಗೇನೇನು ಇವೆಂಟ್ಸ್ಗೆಲ್ಲ ಬೇಕೋ ಅದನ್ನೆಲ್ಲ ತೊಗೊಂಡು ಹೊರಟ್ವಿ. ಹಾಗೆ ಈಗ ಚಿಕ್ಕಪೇಟೆನಲ್ಲಿ ದ್ರಾಕ್ಷಾಯಿಣಿ ಬ್ರೈಡಲ್ ಸ್ಟುಡಿಯೋ ಅಂತ ಓಪನ್ ಆಗಿದೆ. ಅಲ್ಲಿಗೆ ಬಿಗ್ ಬಾಸ್ ಸ್ಪರ್ಧಿ ದೀಪಿಕಾ ದಾಸ್ ಅವರು ಕೂಡ ಬಂದಿದ್ದರು. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ನಾವು ಒಂದು 10 ಮಿನಿಟ್ಸ್ ಎಲ್ಲ ನೋಡಿಕೊಂಡು ಅಲ್ಲೇ ನಿಂತಿದ್ವಿ. ಹಾಗೆ ವೆಲ್ಕಮ್ ಮಾಡಿದ್ದು ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ರು. ಅದೆಲ್ಲ ನೋಡಿಕೊಂಡು ಬ್ಯಾಕ್ ಟು ಹೋಮ್. ಹಾಗೆ ನೆಕ್ಸ್ಟ್ ಡೇ ನಾನು ಕೊಬ್ಬರಿಗೆಲ್ಲ ಡಿಸೈನ್ ಮಾಡ್ಕೊತಾ ಇದ್ದೆ. ಸೀಮಂತ ಫಂಕ್ಷನ್ಸ್ಗಲ್ವ ಕೆಲವೊಬ್ಬರು ಕಸ್ಟಮರು ಕಸ್ಟಮೈಸ್ಡ್ ಮಾಡಿಸ್ತಾರೆ ಕೊಬ್ಬರಿಗಳಿಗೆ. ಈ ಕಸ್ಟಮರ್ ನನಗೇನು ಹೇಳಿರಲಿಲ್ಲ, ಬಟ್ ಆದರೂ ಕೂಡ ಏನಾದರೂ ಡಿಫ್ರೆಂಟಾಗಿ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಬ್ಬರಿಗೆಲ್ಲ ನಾನು ಪೇಂಟ್ ಮಾಡ್ತಾಯಿದ್ದೆ. ಹಾಗೆ ಬೇಬಿ ಶೋರ್ ಅಂತ ಎಲ್ಲ ಬರೆದ್ಬಿಟ್ಟು ಕಸ್ಟಮರ್ ನೇಮೆಲ್ಲ ಬರೆದು ಏನಾದರೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೆ. ಹಾಗೆ ಒಂದೊಂದು ಫ್ರೂಟ್ಸ್ಗೂ ಕೂಡ ಏನೇನು ರೆಡಿ ಮಾಡೋದಿತ್ತು, ಆಪಲ್ಗಾಗಲಿ, ಮೂಸಂಬಿಗಾಗಲಿ, ದಾಳಿಂಬೆ ಹಣ್ಣಿಗಾಗಲಿ, ಈ ಥರದನ್ನೆಲ್ಲನೂ ರೆಡಿ ಮಾಡಿಕೊಂಡೆ. ಸೀಮಂತ ಅಂತ ಅಂದರೆ ಮಾವಿನಕಾಯಿ, ಹುಣಸೆಕಾಯಿ ಈ ಥರದನ್ನೆಲ್ಲನೂ ಕೂಡ ಇಡಬೇಕಲ್ಲ, ಅದಕ್ಕೆ ಮಾವಿನಕಾಯಿನ ಇಟ್ಟು ಆ ಮಾವಿನಕಾಯಿಗೆ ಈ ಥರ ರೆಡಿ ಮಾಡಿದ್ದೆ. ಮುತ್ತೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಫ್ರೂಟ್ಸ್ ಎಲ್ಲ ಹಾಳಾಗಬಾರ್ದಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಟನ್ ಬಾಕ್ಸಲ್ಲಿ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊತಾ ಇದ್ದೆ. ಹಾಗೆ ಒಂದು ಫ್ಲವರ್ ಡೆಕೋರೇಷನ್ ಇತ್ತು. ಸೊ ಸಾಧ್ಯವಾದಷ್ಟು ನಾನು ಪ್ರೋಗ್ರಾಮ್ಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಹೊಂದಿಸ್ಬಿಟ್ಟು ಒಂದು ಫ್ಲವರ್ ಡೆಕೋರೇಷನ್ ಇತ್ತು, ನೈಟ್ ಮಾಡಿಕೊಡ್ಬೇಕಿತ್ತು. ಸೊ ಅದರಿಂದ ಸೈಡಲ್ಲಿ ಇಟ್ಬಿಟ್ಟು ಅದನ್ನೆಲ್ಲನೂ 9:10 ಆಗಿತ್ತು ಮನೆಗೆ ಬಿಟ್ಟಾಗ. ಇಲ್ಲೇ ತುಮಕೂರು ಯಲ್ಲಾಪುರದಲ್ಲೇ ಇದ್ದಿದ್ದು ಫ್ಲವರ್ ಡೆಕೋರೇಷನ್ನು. ಸೊ ತುಂಬಾ ಮಳೆ ಬೇರೆ ಬರ್ತಿತ್ತು, ಕರೆಂಟ್ ಬೇರೆ ಇರಲಿಲ್ಲ. ಹಾಗೆ ಹೊರಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಯಲ್ಲಾಪುರ ಸಂಸ್ಕೃತಿ ಸ್ಟುಡಿಯೋದಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಇದ್ದಿದ್ದು. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಆಟೋಗೆ ಹಾಕ್ಕೊಂಡು ಹೊರಟ್ವಿ. ಕರೆಂಟ್ ಹೋಗೋದು ಬರೋದು ಹೀಗೆ ಮಾಡ್ತಾಯಿತ್ತು. ಹಾಗೆ ಇವರಿಬ್ಬರು ಕೂಡ ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಅಷ್ಟು ರೆಡಿ ಮಾಡಿಕೊಂಡ್ರು. ಅಷ್ಟರಲ್ಲಿ ನಾನು ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮಾಡ್ಕೊತಾ ಇದ್ದೆ. ಬಟ್ ಈ ಸೊಪ್ಪಲ್ಲಂತೂ ತುಂಬಾ ಮುಳ್ಳು, ಸಿಕ್ಕಾಪಟ್ಟೆ ಕೈಗೆಲ್ಲ ಚುಚ್ಚಿ ಅದೊಂಥರ ಉರಿ ನೀರು ಬಿದ್ದರೆ ಅಷ್ಟು ಉರಿತಾಯಿತ್ತು. ಅಷ್ಟರಲ್ಲಿ ಕರೆಂಟ್ ಹೋಗಿ ಬರೋದು ಮಾಡ್ತಿತ್ತು. ಒಂದು ಲ್ಯಾಡರ್ ಕೂಡ ಇರಲಿಲ್ಲ ಪಾಪ. ಅವರು ಕೂಡ ರೀಸೆಂಟಾಗಿ ಶಿಫ್ಟ್ ಆಗಿರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇದು ಬ್ಯಾಕ್ ಡ್ರಾಪ್ ರೆಡಿ ಮಾಡಿಸ್ತಾ ಇದ್ದಿದ್ದು. ಅವ್ರಿಗೇನು ಅಂತಂದರೆ ಅವರು ಒಂದು ಡಿಸೈನ್ ಕಳಿಸಿದ್ರು ಕಸ್ಟಮರು. ಸೊ ಅದೇ ಥರ ಬರಬೇಕು ಅಂತ ಇತ್ತು. ಹಾಗೆ ನಾವು ಕೂಡ ಒಂದು 10:30 ಅಥವಾ 11 ಮುಗಿಸ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಈ ಕರೆಂಟ್ ಇಲ್ಲದೆ ಇರೋ ಕಾರಣ ಲೇಟೇ ಆಗೋಯಿತು. ಅವರು ಕೂಡ ನಾವೆಲ್ಲ ಮುಗಿಸ್ಕೊಟ್ರೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಿರುತ್ತಲ್ಲ. ಸೊ ಅದರಿಂದ ಸೊಪ್ಪು ಹಾಕಿದ್ದೆಲ್ಲ ಆಯಿತು. ಹಾಗೆ ಹೂವು ಎಲ್ಲ ಹಾಕಿ ಇಬ್ಬರೂ ಅರೇಂಜ್ ಮಾಡಿಕೊಡ್ತಾಯಿದ್ರು. ಹಾಗೆ ಚೆಂಡು ಹೂವಿಂದ ಎಲ್ಲ ಏನು ತೊಗೊಂಬಂದಿದ್ವಲ್ಲ ಆ ಕುಚ್ಚೆಲ್ಲ ಕಟ್ಟಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಿಮ್ಗೆ ಯಾವುದೇ ಥರ ಫ್ಲವರ್ ಡೆಕೋರೇಷನ್ ಬೇಕು ಅಂತ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಏನೇನು ಖಾಲಿ ಇತ್ತಲ್ಲ ಇನ್ನೂ ಸ್ವಲ್ಪ ಫ್ಲವರ್ಸ್ ಎಲ್ಲ ಫಿಲ್ ಮಾಡ್ತಾಯಿದ್ರು. ಫೈನಲ್ಲಾಗಿ ಔಟ್ಪುಟ್ಟು ಅವರು ಏನು ಕಳಿಸಿದ್ರು ಪರ್ಫೆಕ್ಟಾಗಿ ಬಂತು. ಅವರಿಗಂತೂ ತುಂಬಾ ಇಷ್ಟ ಆಯಿತು. ಅವ್ರ ಮನೆ ಒಳಗಡೆ ಇದು ಮಾಡಿಸಿದ್ದು, ಇನ್ನು ಹೊರಗಡೆ ಮಾಡಿಸಿದ್ರೆ ಇನ್ನೂ ಸಕ್ಕತ್ತಾಗಿ ಬರೋದು. ಹಾಗೆ ಪ್ರಾಪ್ಸ್ ಎಲ್ಲ ಇಟ್ಟು ಅರೇಂಜ್ ಮಾಡಿಕೊಟ್ವಿ. ಫೈನಲ್ಲಾಗಿ ಈ ಥರ ಆಯಿತು, ಚೆನ್ನಾಗಿ ಬಂದಿತ್ತು. ಹಾಗೆ 12 ಗಂಟೆ ಆಯಿತು. ನಾವು ಮನೆಗೆ ಬಂದಾಗ 12:30. ಹಾಗೇನೇನು ಐಟಮ್ಸ್ ಎಲ್ಲ ತೊಗೊಂಡೋಗಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಎಲ್ಲ ತೊಗೊಂಡು ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ.
ಹಾಗೆ ಮನೆಗೆ ಬಂದಾಗ 12:30 ಆಗಿತ್ತಲ್ಲ. ಮತ್ತು ನಾಳೆ ಬೆಳಗ್ಗೆ ಇವೆಂಟ್ಗೆಲ್ಲ ಏನೇನೋ ತೊಗೊಂಡೋಗ್ಬೇಕು ಅದನ್ನೆಲ್ಲ ನಾನು ಒಂದು ಕಡೆ ಅರೇಂಜ್ ಮಾಡಿಕೊಂಡೆ. ಎಲ್ಲ ಮಾಡ್ಕೊಂಡಾದಮೇಲೆ ಕಿಚನ್ನಲ್ಲೆಲ್ಲ ಪಾತ್ರೆ ಎಲ್ಲ ಹಂಗೆ ತುಂಬೋಗ್ಬಿಟ್ಟಿದ್ದೆ. ಯಾಕೆಂದರೆ ನಾನು ಇಲ್ಲಿ ಡೆಕೋರೇಟಿಗೆ ರೆಡಿ ಮಾಡ್ಕೊತಿರೋದ್ರಿಂದ ಇದು ಯಾವುದೂ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದರಿಂದ ಮಾರ್ನಿಂಗ್ಗೆ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಎದ್ರೂ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಾನು ಯಾವತ್ತೂ ಕೂಡ ಸಿಂಕಲ್ಲೆಲ್ಲ ಪಾತ್ರೆ ಎಲ್ಲ ತುಂಬಿ ಹಾಗೆ ಮಲಗಿಲ್ಲ. ಅದರಿಂದಕ್ಕೂ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ನಾನು 3 o'clock ಹೇಳ್ಬೇಕಾಗಿದ್ದು 2.5 hours ಅಷ್ಟೇ ಮಲಗೋಕ್ಕೆ ಟೈಮ್ ಇರುತ್ತೆ ಅಂತ ಹೇಳಿ ಅಂತ ಅಂದ್ಕೊಂಡೆ. ಫೈನಲಿ ಎಲ್ಲನೂ ಕ್ಲೀನ್ ಮಾಡಿ ಬೆಳಗ್ಗೆ ಅಂತಂದರೆ ಅಡುಗೆ ತಿಂಡಿ ಏನು ಮಾಡೋದಿರಲ್ವಲ್ಲ, ಸೊ ಅದರಿಂದ ಎಲ್ಲ ಈಗಲೇ ಮುಗಿಸಿ ಮಲ್ಕೊಂಡೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು 3:30ಗೆ ಎದ್ದಿದ್ದು. 3 ಗಂಟೆಗೆ ಹೇಳಬೇಕಿತ್ತು, ಒಂದು ಹಾಫ್ ಆನ್ ಅವರ್ ಲೇಟಾಗಿ ಎದ್ದೆ. ಹಾಗೆ ಏನೇನು ಕ್ಲೀನಿಂಗ್ ಕೆಲಸ ಇರುತ್ತೆ, ಕಸ ಗುಡಿಸೋದಾಗಲಿ ಅದೆಲ್ಲ ಏನೇನಿರುತ್ತೆ ಅದನ್ನೆಲ್ಲನೂ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಫಸ್ಟು ನಾನು ಮನೆಯಿಂದ ಹೊರಗಡೆ ಎಲ್ಲಾದರೂ ಇವೆಂಟ್ಗೆ ಹೋಗಬೇಕು ಅಂತಂದರೂ ಫಸ್ಟು ಮನೆಗೆ ಪೂಜೆ ಮುಗಿಸ್ಬಿಟ್ಟೇ ಹೋಗೋದು. ಹಾಗೆ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಕಾರ್ಗೆ 5:30ಗೆ ಮನೆ ಬಿಟ್ಟಿದ್ದು. ಕಸ್ಟಮರ್ ನಮಗೆ 9 ಗಂಟೆಗೆ ಟೈಮ್ ಸರಿ ಇರೋದು, ಆವಾಗ ನಾವು ಕೂರಿಸಿ ಏಳಿಸ್ಬೇಕು. ಸೊ ಅದರಿಂದ ನೀವು 9 ಗಂಟೆಗೆ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಹೇಳಿದರು. ಸೊ ನಮ್ಮದು ಅದು ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಅವ್ರೇನು ಹೇಳಿರ್ತಾರೆ ಆನ್ ಟೈಮಿಗೆ ಕಸ್ಟಮರ್ಗೆ ಎಲ್ಲ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರು ರೀಚ್ ಆದಾಗ 7 ಗಂಟೆ, ಅಷ್ಟೇನು ಟ್ರಾಫಿಕ್ ಏನಿರಲಿಲ್ಲ. ಸೊ ನಮ್ಮ ಲೊಕೇಶನ್ಗೆ ರೀಚ್ ಆದ್ವಿ. ಫ್ಲವರ್ ಡೆಕೋರೇಷನ್ ಕೂಡ ನಡೀತಾ ಇತ್ತು. ಸೊ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡ್ಲಿ, ನಾವು ಕೂಡ ಸೈಡಲ್ಲೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಏನು ತಿಂಡಿ ಸಾಮಾನು ತೊಗೊಂಡೋಗಿರ್ತೀವಿ ಅದು ಫ್ರೂಟ್ಸ್ ಆಗಲಿ ಅದನ್ನೆಲ್ಲ ನಾನು ಪ್ಲೇಟ್ಸ್ಗೆಲ್ಲ ಜೋಡಿಸ್ಕೊಂಡು ಅರೇಂಜ್ ಮಾಡ್ಕೊತಾ ಇದ್ವಿ. ಸೊ ನಿಮಗೇನಾದರೂ ಯಾವುದೇ ಥರ ಪ್ಲೇಟ್ ಡೆಕೋರೇಷನ್ಸ್ ಬೇಕಿದ್ದಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಪ್ರೀ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು. ಕೆಲವೊಂದು ಟೀಕೆಗಳಿರುತ್ತೆ, ಎಷ್ಟೊಂದು ಜನ ನನಗೆ ಹೇಳಿರ್ತಾರೆ ಏನಾದರೂ ಕಾಲ್ ಮಾಡಿದಾಗ ಕೇಳೋಕ್ಕೆ ಅಂತ. ನೀವೇನು ಒಂದು ಸತಿ ಎಲ್ಲ ಬಂಡವಾಳ ಹಾಕಿ ತೊಗೊಂಬಂದ್ಬಿಟ್ಟಿರ್ತೀರ, ಆರಾಮಾಗಿ ನಮ್ಗೆ ಇಷ್ಟಕ್ಕೆ ಕಡಿಮೆ ಮಾಡಿಕೊಡಿ ಅಂತ. ದಯವಿಟ್ಟು ಆ ಥರ ಕೇಳೋಕ್ಕೆ ಹೋಗಬೇಡಿ. ಕೆಲವೊಂದು ನಾವು ಕೂಡ ಇದನ್ನೆಲ್ಲ ಕ್ಯಾರಿ ಮಾಡಬೇಕಾದ್ರೆ ಎಷ್ಟೊಂದೆಲ್ಲ ಡ್ಯಾಮೇಜ್ ಆಗಿರುತ್ತೆ. ತೊಗೊಂಬಂದಿರೋದನ್ನು ಅದೇ ಎಲ್ಲ ಪ್ರೋಗ್ರಾಮ್ಗೂ ಕೆಲವೊಂದು ಯೂಸ್ ಮಾಡೋಕ್ಕಾಗಲ್ಲ. ಕೆಲವೊಂದು ಡ್ಯಾಮೇಜ್ ಆದಾಗ ಅದನ್ನು ಮತ್ತೆ ಯೂಸ್ ಮಾಡಿದ್ರೂ ಅಷ್ಟು ಚೆನ್ನಾಗಿರಲ್ಲ. ಹೊಸ ತೊಗೊತಾನೇ ಇರಬೇಕು. ಟ್ರೆಂಡ್ ಚೇಂಜ್ ಆದಂಗೆಲ್ಲ ನಾವು ಕೂಡ ಹೊಸದಕ್ಕೆ ಬಂಡವಾಳ ಹಾಕ್ತಾನೆ ಇರಬೇಕು. ಸೊ ಅದರಿಂದ ಚೌಕಾಸಿ ಮಾಡಬೇಡಿ ಅಂತ ಹೇಳ್ತಾ ಫೈನಲಾಗಿ ಔಟ್ಪುಟ್ಟು ಈ ಥರ ಬಂತು. ಕಸ್ಟಮರ್ಗೆ ಫೋಟೋ ವೀಡಿಯೋಸ್ ಕೂಡ ಕಳಿಸಿದ್ವಿ, ತುಂಬಾ ಇಷ್ಟಪಟ್ಟು. ನಿಮಗೇನಾದರೂ ಇದೇ ಥರ ಬೇಕು ಅಂತ ಅಂದರೆ ಕ್ಯಾಪ್ಷನಲ್ಲಿ ನಾನು ನಂಬರ್ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನೂ ಹಾಕಿರ್ತೀನಿ. ಇನ್ನು ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇವೆಂಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ 9 ಗಂಟೆಗೆಲ್ಲ ರೆಡಿ ಮಾಡಿಕೊಟ್ಟು ನಾವು ಟಿಫನ್ ಮಾಡೋಣ ಅಂಥೇಳಿ A to Bಗೆ ಬಂದಿದ್ವಿ. ನಮ್ಮ ಯಜಮಾನ್ರು ಇಲ್ಲ ಆಲ್ರೆಡಿ ಟೇಸ್ಟ್ ಮಾಡಿದರು. ಒಂದು ಮಿನಿ ಟಿಫನ್ ಸಿಗುತ್ತೆ, ಇದನ್ನೇ ತೊಗೊಳ್ಳೋಣ ಅಂತ ಹೇಳಿದರು. ಇಬ್ಬರು ಕೂಡ ಒಂದೊಂದು ಮಿನಿ ಟಿಫನ್ ತೊಗೊಂಡು ತಿಂದ್ವಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ತುಂಬಾ ಇಷ್ಟ ಆಯಿತು. ಹಾಗೆ ಟಿಫನ್ ಮಾಡಿಕೊಂಡು ಒಂದು ಕಾಫಿ ಕುಡ್ಕೊಂಡು ನಾವು ಒಂದು 4.5 hours ನಾವು ವೆಯ್ಟ್ ಮಾಡಬೇಕಿತ್ತು ಇವೆಂಟ್ ಐಟಮ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಕ್ಕೆ. ಅಲ್ಲಿವರೆಗೂ ಇನ್ನೆಲ್ಲಿ ವೆಯ್ಟ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ವಲ್ಲ. ಸೊ ಆ ಇವೆಂಟಲ್ಲೂ ಕುತ್ಕೊಂಡು ಅದು ಕೂಡ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು, ಅವರ ದೊಡ್ಡ ಫ್ಯಾನ್, ಅಜಿತ್ ಅವರ ದೊಡ್ಡ ಫ್ಯಾನ್ ಇವರು. ಸೊ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕಾಗಿರಲಿಲ್ಲ ಈ ಮೂವಿ ಗುಡ್ ಬ್ಯಾಡ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಮೂವಿ ನೋಡೋಣ ಅಂತೇಳಿ ಅಲ್ಲೇ ನಿಯರ್ ಬೈ ಹತ್ರನೇ ಆಗುತ್ತೆ ಅಲ್ವಾ ಯಲಹಂಕ. ಸೊ ಅದರಿಂದ ಯಲಹಂಕಾಗೆ ಮಾಲ್ಗೆ ಹೋಗೋಣ, ಅಲ್ಲಿ ನೋಡ್ಕೊಂಬರೋಣ ಐನಾಕ್ಸಲ್ಲಿ ಅಂತೇಳಿ ಕರ್ಕೊಂಬಂದರು. ಎಂಟ್ರಿ ಮಾತ್ರ ಸೂಪರಾಗಿತ್ತು, ಟ್ವಿಸ್ಟು ಕೂಡ ಸಕ್ಕತ್ತಾಗಿತ್ತು, ತುಂಬಾ ಇಷ್ಟ ಆಯಿತು. ನಾನೇನು ಇವ್ರು ದೊಡ್ಡ ಫ್ಯಾನ್ ಅಲ್ಲ, ಬಟ್ ಇವ್ರು ನೋಡೋವಾಗೆಲ್ಲ ನನಗೆ ಕರ್ಕೊಂಡು ಹೋಗ್ತಿರ್ತಾರಲ್ಲ. ನನಗೇನು ತಮಿಳೇನೆಲ್ಲ ಅರ್ಥ ಆಗೋಲ್ಲ, ಬಟ್ ಸಬ್ ಟೈಟಲ್ಸ್ನ ಓದ್ತೀನಲ್ಲ, ಬಟ್ ಆವಾಗ ಅರ್ಥ ಆಗುತ್ತೆ. ಈಗೀಗ ಕೆಲವೊಂದು ಪದಗಳು ಕೂಡ ಅರ್ಥ ಮಾಡ್ಕೊತೀನಿ. ತುಂಬಾ ಇಷ್ಟ ಆಯಿತು. ನನಗೂ ಕೂಡ ಇವರು ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಅಜಿತ್ ಅವರ ಯಾರ್ಯಾರು ಫ್ಯಾನ್ ಇದ್ದೀರಾ, ಇನ್ನು ಯಾರ್ಯಾರು ಈ ಮೂವಿ ನೋಡಿಲ್ಲ ದಯವಿಟ್ಟು ನೋಡಿ. ಹಾಗೆ ಅಲ್ಲಿಂದ ಬಂದು ಊಟ ಮಾಡಿಕೊಂಡು ಐಟಮ್ಸ್ ಎಲ್ಲ ರಿಮೂವ್ ಮಾಡಿಕೊಂಡು ಬ್ಯಾಕ್ ಟು ಹೋಮ್. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.